ನಾಗರಾಜಾಚಾರಿ ಹಾಗಾಗಿ 4 ಆಟಗಾರರು ಆಟಗಾರರಿದ್ದಾರೆ. ಹನುಮಲಿಂಗೇಶ್ವರ ಬೆಂಗಳೂರು 2 ತಂಡಗಳಲ್ಲಿ ಜಿದ್ದಾಜಿದ್ದಿನ ಕಾಲಾಟ ನಡೆಯಲಿದೆ. ಉತ್ತಮೆಯ ಕ್ರಮಾಂಕದ ದಾಳಿಗಾರ ಮಾತುಗೂಡ ಮತ್ತು MFG ನಂಬಳಿ ಈ ತಂಡದವರು ಇದು ತನ್ನ ಪ್ರಥಮ ಕರೆ. ಮಾತುಗೂಡ ಮತ್ತು MFG ಈ 2 ತಂಡಗಳ ಪ್ರಥಮ ಕರೆ ದಾಳಿಗಾಗಿ ವಾಪಸ್ ಸ್ಥಾನಕ್ಕೆ ಮಾಡಿದ್ದಾರೆ. SSK ತಂಡದ ಪರವಾಗಿ ನಾಗರಾಜ್ ಉತ್ತಮೆಯ ನೀಲಕಾಲದ ವ್ಯಕ್ತಿ ದಾಳಿಗಾರಿಕೆಯನ್ನು ಹನುಮಲಿಂಗೇಶ್ವರ ಅಂಕಣದಲ್ಲಿ ನಡೆಸ್ತಾ ಇದ್ದಾರೆ. ಕಾದು ನೋಡಬೇಕು. ಅಂಕ ಗಳಿಸುವ ಯತ್ನದಲ್ಲಿ ದಾಳಿಯನ್ನು ಮುಗಿಸಿ ಸ್ಥಾನಕ್ಕೆ ಮಾಡಿದ್ದಾರೆ. ಹನುಮಲಿಂಗೇಶ್ವರ ತಂಡದ ಭಕ್ತನೆಯ ಆಟಗಾರ ಉದ್ದನೆಯ ಈ ದಾಳಿ ಆಟಗಾರರು ಮಾಡು ಮಡಿ ದಾಳಿಗಾರಿಕೆಯಲ್ಲಿ 1 ಅಂಕ SSK ತಂಡ ಪಾಲ್ಗೊಂಡು. SSK 1 ಹನುಮಲಿಂಗೇಶ್ವರ 3. ಕೇವಲ 8 ಅಂಕದ ಲಘು ಮುನ್ನಡೆಯಲ್ಲಿ ಹನುಮಲಿಂಗೇಶ್ವರ ತಂಡವಾದರೆ 2 ಅಂಕದ ಹಿನ್ನಡೆಯತ್ತ SSK ಬೆಂಗಳೂರು ತಂಡ. ಇನ್ನೊಬ್ಬ ಸುಬ್ಬು SSK ತಂಡದ ಪರವಾಗಿ ಹಿಡಿಯುವ ಯತ್ನದಲ್ಲಿ ಹನುಮಲಿಂಗೇಶ್ವರ ತಂಡದ ಆಟಗಾರರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಹನುಮಲಿಂಗೇಶ್ವರ ಹೊನ್ನಾವರ ಮತ್ತು ಸಹಾರ ಗಂಗೊಳ್ಳಿ 2 ತಂಡದ ನಾಯಕರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಂಡದ ಪರವಾಗಿ ಅತ್ಯುತ್ತಮ ದಾಳಿಯನ್ನು ನಿಭಾಯಿಸ್ತಾ ಇದ್ದಾರೆ. ಹನುಮಲಿಂಗೇಶ್ವರ ತಂಡದ ಪರವಾಗಿ SSK ಅಂಕಣದಲ್ಲಿ ಸವಾರಿಯನ್ನು ಮುಂದುವರಿಸಿದ್ದಾರೆ. 3-1 ಹಿನ್ನಡೆಯಲ್ಲಿ SSK ತಂಡ. ದಯಮಾಡಿ ಈ ವಿಚಾರವನ್ನು ಮನದಟ್ಟು ಮಾಡಿಕೊಂಡು ನಮ್ಮ ಕರೆಗೆ ಹೋಗಟ್ಟು ಮನೋಜ್ ಭರವಸೆಯ ಆಟಗಾರ ಆಧಾರ ಸ್ತಂಭ ಈ ಬಾರಿಯ ಹಿನ್ನಡೆ SSK. ಈ ದಾಳಿಗಾರಿಕೆಯಲ್ಲಿ ದಾಳಿಗಾರ ಅಂಕ ಬರುವಂತ ಅನಿವಾರ್ಯತೆ ಇದೆ. ಹಿಡಿಯುವ ಯತ್ನದಲ್ಲಿ SSK ತಂಡದ ಆಟಗಾರರು 3 ಇಂದಿನ ದಾಳಿಯಲ್ಲಿ ಮನೋಜ್ ಕಾಳಿಯವರು 1 ಅಂಕವನ್ನು ತೆಗೆದುಕೊಂಡು ಹೋಗಿದ್ದು. ಅದೇ ಒಂದು ಒಮ್ಮತ್ತಿನಲ್ಲಿ ಪುನಃ ದಾಳಿ ಅಂತ ಮನೋಜ್ ಹನುಮಲಿಂಗೇಶ್ವರ ಅಂಕಣದಲ್ಲಿ ಸವಾಲಿಯನ್ನು ಮುಂದುವರಿಸಿದ್ದಾರೆ. ಹಿಡಿಯುವ ಯತ್ನ ಯಾವುದೇ ಅಂತರವಿಲ್ಲ. ಸ್ವಸ್ಥಾನಕ್ಕೆ ನೋಡುವ ಆಟಗಾರ ಇನ್ನೊಮ್ಮೆ ಕಾರ್ತಿಕ್ 8ನೇ ಹೆಚ್ಚಿನ ಹಾಕಿದ ಆಟಗಾರ 1ನೇ ಆಟಗಾರ. ಹಿಡಿಯುವ ಯತ್ನದಲ್ಲಿ SSK ಆಟಗಾರರು ಸಹಾರ ಗಂಗೊಳ್ಳಿ ಈ ಬಾರಿ ಅದೇ ರೀತಿ ಹನುಮಲಿಂಗೇಶ್ವರ ಹೊನ್ನಾವರ ಬಾರಿ ಅತ್ಯುತ್ತಮವಾದಂತಹ ದಾಳಿಗಾರಿಕೆ ರಭಸದ ದಾಳಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. SSK ತಂಡದ ಆಟಗಾರ ಈ ಬಾರಿ ಪರವಾಗಿದೆ 7 ಅಂಕ ಮಾಡಿಕೊಂಡಿದ್ದಾರೆ. ಸುಬ್ಬು SSK ತಂಡದ ಪರವಾಗಿ ಪ್ರಥಮಾರ್ಧದ ದ್ವಿತೀಯ ವಿಶ್ರಾಂತಿ ಕಾಲವನ್ನು ಪಡೆದುಕೊಂಡಿದ್ದಾರೆ.
ಹಿಮಾರಿ 23ನೇ ಜರ್ಸಿ ನಾಡಿನ ಆಟಗಾರ ಅತ್ಯುತ್ತಮ ದಾಳಿಗಾರಿಕೆ ಹೊನ್ನಾವರ ಮತ್ತು ಸಹನಾ ಗಂಗೊಳ್ಳಿ ಎರಡು ತಂಡದವರು ಇನ್ನೂ ಸ್ವಲ್ಪ ಹಾಜರಾತಿಯನ್ನು ನೀಡಿರುವುದಿಲ್ಲ. ಸಹನಾ ಗಂಗೊಳ್ಳಿ ನಿಮ್ಮ ಹಾಜರಾತಿ ಆದಷ್ಟು ಈ ಹಿಂದಿನ ದಾಳಿಯಲ್ಲಿ 8 ಅಂಕವನ್ನು ತನ್ನ ಪಟ್ಟಿ ತೆಗೆದುಕೊಂಡು ಹುಮ್ಮಸ್ಸು ನೀರು ಪುನಃ ದಾಳಿಯುತ್ತ ಅರಮನೆಗೇಶ್ವರ ತಂಡದಲ್ಲಿ ಸವಾಲನ್ನು ಮುಂದುವರಿಸಿದ್ದಾರೆ. ಅತ್ಯುತ್ತಮ ದಾಳಿಗಾರಿಕೆ ಈ ಬಾರಿ fantastic run by ಅರಮನೆಗೇಶ್ವರ. ಮಧುಗಿಡ ಫ್ಯಾನ್ಸ್ ಮಧುಗಿಡ ಮತ್ತು ಇದರಿಂದ ಬಲಕ್ಕೆ ಬಲದಿಂದ ಇರುತ್ತೆ ಮಾಡ್ತಾ ಇದ್ದಾರೆ. ಹೊಸ ಲೇಟೆಸ್ಟ್ ವಿಡಿಯೋವನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಪಕ್ಕ ವಯ್ಯ ಬಂದಾಗ ದೊಡ್ಡವರು ಇನ್ನೂ ಬಂದಾಗ ಕಲ್ಮರಿ ಎಂಟು ಜನ ಕಲ್ಮರಿ ದಯಮಾಡಿ ತಾವುಗಳು ಪೂರ್ವ ಸಿದ್ಧತೆ ಕಾರ್ತಿಕ್ ಅವರು ಹೋಗ್ತಾ ಇದ್ದಾರೆ. 1 ಅಂಕ ಎಸ್ಎಸ್ಕೆ ಬಯಲಕ್ಕೆ ಮನೋಜ್ ತಂಡದ ಆಧಾರ ಸ್ತಂಭ ಹೇಳಿದ್ರು ತಪ್ಪಾಗಿದ್ದಿಲ್ಲ. ಮನೋಜ್ ರಭಸದ ದಾಳಿಗಾರಿಗೆ ಮನ ಮಾಡ್ತಾ ಇದ್ದಾರೆ. ಹಿರಿಯ ವಯಸ್ಸಿನಲ್ಲಿ ಆಟಗಾರರು ಅಂತ ಕದಿಯುವ ಹೊನ್ನಾವರದಲ್ಲಿ ಮನೋಜ್ ಈ ಬಾರಿ ಯಾವುದೇ ಅಂತವಿಲ್ಲದೆ ಕಾಲು ಹರಣದಲ್ಲಿ ನಿಂತಿದ್ದಾರೆ. ವಾಪಸ್ ಸ್ಥಾನಕ್ಕೆ ಬಂದಿದ್ದಾರೆ. ಈ ಬಾರಿ 5-5 6-5 ನಿಮ್ಮ ಬಾಡಿ ಕಪ್ಪು ಹೊಲದ ಮೇಲೆ ಬೀಳಬಾರದು. 6-5 से आगे है एसएसके बेंगलुरु. सुपर टैकल 2 पॉइंट मिल चुका है. भगवान दयमाಡಿ ಆದಷ್ಟು ಬೇಗ ಬಂದಿರುವುದಿಲ್ಲ. ಅದಕ್ಕಾಗಿ ನಾವು ಮುಂದಿನ ತಂಡವಾಗಿ ಮಧುಗುಡ ಫ್ರೆಂಡ್ಸ್ ಮಧುಗುಡಿ ಮತ್ತು ಎಂಎಸ್ಸಿ ಈ ಎರಡು ತಂಡದವರಿಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಮಧುಗುಡ ಫ್ರೆಂಡ್ಸ್ ಮಧುಗುಡಿ ಮತ್ತು ಎಂಎಸ್ಸಿ ಎರಡು ತಂಡದ ನಾಯಕರು ನಾಣ್ಯ ಚಿನ್ನನಿಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಬಾರಿ ಎಸ್ಎಸ್ಕೆ ತಂಡದ ಪರವಾಗಿ 11ನೇ ನಂಬರಿನ ಅಧ್ಯಕ್ಷನಾದಂಥ ಆಟಗಾರ ರಭಸದ ದಾಳಿಗಾರಿಕೆ ಮನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಅಂಕದಾಟಿಕೊಂಡರೆ ತಂಡ ಸಾವಕಾಶವಾಗಿ ಮುನ್ನಡ್ತಾ ಇದೆ. 8-6 ಮುನ್ನಡೆಯಲು ಮಾಡುವ ಮಡಿ ರೈಟ್ ಗೋಲ್ಡ ರೈಟ್. ಈ ಒಂದು ದಾಳಿಗಾರಿಕೆಯಲ್ಲಿ ದಾಳಿಗಾರ ಅಂಕವನ್ನು ಪಡೆದುಕೊಂಡು ಹೋಗಬೇಕಾದ ಅನುಮಾನಿತ ಇದೆ. ಮತ್ತು ಔಟಾಗಿ ಹೊರನಾಡಿದ್ದಾರೆ. ಲೆಕ್ಕಿಂಗ್ 1 ಅಂಕ ಬಿಟ್ಟುಕೊಡಲು ಎಸ್ಎಸ್ಕೆ ಬೆಳಗ್ಗೆ 7-8 ಹಿನ್ನಡೆಯಲ್ಲಿ ಎಸ್ಎಸ್ಕೆ ಬಂದು ಲಾಸ್ಟ್ 3 ಮಿನಿಟ್ಸ್ಗಳು ಕೊನೆಗೆ 3 ನಿಮಿಷ ಬೇಕಾಗುವುದು. 2 ತಂಡ ನಾಯಕರ ಗಮನಕ್ಕೆ 1 ಅಂಕದ ಲಘು ಮುನ್ನಡೆಯಲ್ಲಿ ಅರಮನೆಗೇಶ್ವರ ತಂಡ ಪ್ರಶಾಸನಕ್ಕೆ ಮಾಡಿದ್ದಾನೆ. ಉದ್ದನೆಯ ನೀಲಾಕಾರದ ವ್ಯಕ್ತಿ
ಯುವ ಆಟಗಾರ ಅಂತ ಹೇಳುವುದು ತಪ್ಪಾಗಲಿಲ್ಲ. ಅಂಕ ತರುವಂತ ಹೊನ್ನಾರದಲ್ಲಿ ಹೊಂಚಾಗ್ತಾ ಇದ್ದಾರೆ. ಹಿಡಿಯುವ ಯತ್ನದಲ್ಲಿ ಕೂಡ ಜಾರಿಯಲ್ಲಿದೆ. ಆದರೆ ಯಾವುದೇ ಈ ಬಾರಿ ನಾಲ್ಕು ಆಟಗಾರರ ಮಧ್ಯೆ ದಾಳಿಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾನೆ. ಉದ್ದೈನ ನೀರಾಟ ಅಂತ ನಾಗರಾಜ ಈ ಬಾರಿ ಬುಸ್ ನಾಗರಾಜ ಒಂದು ಅಂಕ ಪಡೆದುಕೊಂಡು ಬಂದಿದ್ದಾರೆ. ಲಾಸ್ಟ್ 2 minutes ಎರಡು ನಿಮಿಷದ ಕಾಲಾವಧಿ. ಎರಡು ತಂಡದ ನಾಯಕರ ಗಮನಕ್ಕೆ 8 ಸಮರದಲ್ಲಿ ರೋಚಕ ಘಟ್ಟದಲ್ಲಿ ತಂದು ಸಾಗ್ತಾ ಇದೆ. ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. 8 ಸಮಬಲ HSK ವರ್ಸಸ್ ಅರಮಲಿಂಗೇಶ್ವರ. ನೋಡಬೇಕಾಗಿದೆ. ವಾಪಸ್ ದ್ವಿತೀಯಾರ್ಧದ 8 ಸಮಬಲ. ಹಿದಾರಿ ನಾಗರಾಜ್ 7ನೇ ಕ್ರಮಾಂಕದ ದಾಳಿಗಾರ. ಈ ದಾಳಿಯಲ್ಲಿ 1 ಅಂಕವನ್ನು ತನ್ನ ತೆಕ್ಕೆ ಹಾಕಿಕೊಂಡು ಬಂದಂತಹ ಆಟಗಾರ ನಾಗರಾಜ್. ಈ ಬಾರಿ ಪುನಃ ದಾಳಿಯಲ್ಲಿ ವಾಪಸ್ ಸ್ವಸ್ಥಲಿಕೆ ಮಾಡಿದ್ದಾನೆ. ಹಾಗೆ ಈ ಬಾರಿ ಮುಂದುಂಟಾ ಇದ್ದಾನ ಅಂಕ ತರುವ ಹೊನ್ನಾರದಲ್ಲಿ. ಈ ಬಾರಿ ಕೊಂಚ ಗರಿಬಿಲಿಯ ಆಟವನ್ನು ಆಡ್ತಾ ಇದೆ HSK ಬರೆದವರು. 3 ಅಂಕ 3 points to ಅರಮಲಿಂಗೇಶ್ವರ. ಒಂದು 1 ನಿಮಿಷ ಕಾಲಾವಕಾಶ ಎರಡು ತಂಡ ನಾಯಕರ ಗಮನಕ್ಕೆ. 1 minute to go. ಮತ್ತೊಂದು ಅಂಕ ಅದೇ ಅವರ ದಾಳಿಗಾರಿಕೆ ಮುಖ್ಯ. HSK ಅತ್ಯುತ್ತಮ ದಾಳಿಗಾರಿಕೆ. ನಾಗರಾಜ್ ಅವರ ಮುಗಿಯುತ್ತಾ ಇದ್ದಾರೆ ಅಂಕಕ್ಕಾಗಿ ಹೋರಾಟ. ನಾಗರಾಜ್ ಕೂಡ ಹೊತ್ತಾಗಿ 1 ಅಂಕ ಅರಮಲಿಂಗೇಶ್ವರ ತಂಡಕ್ಕೆ. ತಂಡದವರಿಗೆ ಇದು ದ್ವಿತೀಯ ಕಡೆ. ದಯಮಾಡಿ ತಾವು ನಾಣ್ಯ ಚಿಹ್ನೆಗೆ ಬರಬೇಕಾಗಿದ್ದೇವೆ. ತಮ್ಮ ಒಬ್ಬ FG ಅವರು ರೆಡಿಯಾಗಿ ನಿಂತಿದ್ದಾರೆ. ಇಲ್ಲಿ ಮತ್ತೊಂದು ಅವರು ಆದಷ್ಟು ಬೇಗವಾಗಿ ಕೆಲವು ಕ್ಷಣಗಳು ಬಾಕಿ ಇರುವಾಗ 8-8ರಲ್ಲಿ ಈಗ ಪಂದ್ಯಾಟ. ಈಗ 4 ಅಂಕದ ಮುನ್ನಡೆಯಲ್ಲಿ ಅರಮಲಿಂಗೇಶ್ವರ ತಂಡ HSK ವಿರುದ್ಧವಾಗಿ.